Good evening, everyone. I welcome all of you. So, in this session, we'll be discussing the polity part. It will be a basic introduction. And before that, so ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಆಲ್ರೆಡಿ ಜೂನ್ ಅನ್ಎಕ್ಸ್ಪೆಕ್ಟೆಡ್ ಆಗಲಿ ಜೂನ್ 7th and ಜೂನ್ 14th ಡೇಟ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅರೌಂಡ್ ಯು ವಿಲ್ ಗೆಟ್ 47 days. ಸೊ ವೆರಿ ಶಾರ್ಟ್ ಟೈಮ್. ಸೊ ಹಾಗಾಗಿ ಈಗ ನೀವೇನು ಪ್ರಿಪ್ರೇಷನ್ ಮಾಡ್ತೀರಾ, ಸೊ ದಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಆಫ್ ಆಲ್, give more important to the weightage where KPSC is giving. Okay, so ನೀವು previous year papers ಏನಾದರೂ ಅನಾಲಿಸಿಸ್ ಮಾಡಿದ್ರೆ, ಸೊ KEA ಕಡೆಯಿಂದ GK ಪಾರ್ಟ್ ಏನಿದೆಯಲ್ವಾ, ಸೊ ಪ್ಲೀಸ್ ಮೇಕ್ ಅಟೆನ್ಷನ್ ಆಫ್ ಇಟ್. ಸೊ ಇಲ್ಲಿ ಮೋರ್ ಸ್ಕೋರಿಂಗ್, ಲೈಕ್ ಯು ಹ್ಯಾವ್ ಟು ಸ್ಕೋರ್ ಮೋರ್ ದೆನ್ 50 to 60%. Okay, so that is very important. So coming to specific part, it will be different. ಇಲ್ಲಿ 50 to 60% you have to score. That's really required. Okay, so scoring areas ಯಾವುದು ಅಂತ ನಾನು ಇವತ್ತು ಹೇಳ್ತೇನೆ. So if you analyze at least 4 to 5 years of question papers, so ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿರುವಂತ ಮಾರ್ಕೆಟಿಂಗ್ ಸೂಪರ್ವೈಸರ್ ಆಗಿರ್ಬೋದು, ಸೊ ಇವೆಲ್ಲ ಕ್ವಶನ್ಸ್ ನಾವು ಸಬ್ಜೆಕ್ಟ್ ರಿಲೇಟೆಡ್ ತಗೊಂಡು ಅನಾಲಿಸಿಸ್ ಮಾಡೋಣ, ಸೊ ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ದ ಕ್ವಶನ್ಸ್ ದೇ ಮೇ ಆಸ್ಕ್. ಅಂಡ್ ಮೋರ್ ಎವರ್ ಏನಂದ್ರೆ, KEA ಎಕ್ಸಾಮ್ ಮಾಡಿದಾಗ ಒನ್ಸ್ ರಿಪೀಟ್ ಆಗಲ್ಲ, ಸೊ ದೇ ಆರ್ ನಾಟ್ ಗೋಯಿಂಗ್ ಟು ರಿಪೀಟ್ ಇಟ್. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಜಸ್ಟ್ PYQs ನಾನು ಮಾಡ್ಕೊಂಡು ಹೋಗ್ತೀನಿ, ಅದರಿಂದ ಕ್ಲಿಯರ್ ಮಾಡ್ತೀನಿ ಅಂತ ಅನ್ಕೊಂಡ್ಬೇಡಿ. ಔಟರ್ ಫೆರಿಫರಿ ಏರಿಯಾ ಓದಿ. ಸಪೋಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಔಟರ್ ಫೆರಿಫರಿ ಏರಿಯಾ? ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಾಗ, ಸಪೋಸ್ ಸೇ ಫಾರ್ ಅನ್ ಎಕ್ಸಾಂಪಲ್ ಸ್ಪೀಕರ್ ರಿಲೇಟೆಡ್ ಕ್ವಶನ್ ಬಂದಿತ್ತು ಅನ್ಕೊಳ್ಳಿ. ಓಕೆ, ಸೊ ಈ ಸರೌಂಡೆಡ್ ರಿಲೇಟೆಡ್ ಏನೋ ಒಂದು ಅಪಾಯಿಂಟ್ಮೆಂಟ್ ಕೇಳಿರ್ತಾನೆ. ವಾಟ್ ಈಸ್ ದ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಆಫ್ ಸ್ಪೀಕರ್ ಬಂದಾಗ, ನೆಕ್ಸ್ಟ್ ನೀವು ವಾಟ್ ಈಸ್ ದ ರಿಮೂವಲ್ ಪ್ರೊಸೀಜರ್? ಓಕೆ, ವಾಟ್ ಈಸ್ ದ ರಿಮೂವಲ್ ಪ್ರೊಸೀಜರ್? ವಾಟ್ ಈಸ್ ಸ್ಪೀಕರ್ ಪ್ರೋಟಮ್ ಅಂದ್ರೆ ಏನು? ಮತ್ತೆ ಹೌ ಸ್ಪೀಕರ್ ಈಸ್ ಎಲೆಕ್ಟೆಡ್? ದೆನ್ ಹೂ ವಾಸ್ ದ ಫಸ್ಟ್ ಸ್ಪೀಕರ್? ಹೂ ವಾಸ್ ದ ಪ್ರೆಸೆಂಟ್ ಸ್ಪೀಕರ್? ಈ ತರ ಒಂದು ಫ್ಯಾಕ್ಟ್ ರಿಲೇಟೆಡ್ ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ಅನಾಲಿಸಿಸ್. ಸೊ ಕ್ವಶನ್ ಪೇಪರ್ PYQ ಸಾಲ್ವ್ ಮಾಡೋದ್ರಿಂದ ನಿಮಗೆ ವಿಚ್ ಏರಿಯಾ ಯು ಹ್ಯಾವ್ ಟು ಫೋಕಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಈ ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಏನು ಪಾಲಿಟಿ ಎಲ್ಲ ಹೇಳ್ಕೊಡ್ತೀನಿ ಅಂದ್ರೆ ದಟ್ಸ್ ಹೈಲಿ ಇಂಪಾಸಿಬಲ್. ಪಾಲಿಟಿ ಲಕ್ಷ್ಮೀಕಾಂತ್, ಯು ನೋ, ಇಟ್ಸ್ ಅ ಬಿಗ್ ಬುಕ್. ಓಕೆ, ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದನ್ನ ರಿವೈಸ್ ಮಾಡೋದು ಏನು ತುಂಬಾ ಕಷ್ಟ ಆಗುತ್ತೆ. ಏನ್ ನಾವು ಕ್ಲಾಸಸ್ ಅಲ್ಲಿ ಮಾಡ್ಬೋದು ಅಂದ್ರೆ, ಅಟ್ ಮ್ಯಾಕ್ಸಿಮಮ್ ವಿ ವಿಲ್ ಫೋಕಸ್ ಆನ್ ಕೋರ್ ಏರಿಯಾಸ್. ಓಕೆ, ಸೊ ಈಗ ಸಪೋಸ್ ಪಾಲಿಟಿಯಿಂದ ಒಂದು 12ರಿಂದ ಒಂದು 15 ಕ್ವಶನ್ಸ್ ಬರ್ತಿದ್ರು, ಸೊ ಅಟ್ಲೀಸ್ಟ್ ಔಟ್ ಆಫ್ ಔಟ್ ಬೇಡ, ನಮಗೆ ಇದರಲ್ಲಿ ಅಟ್ಲೀಸ್ಟ್ ಒಂದು 10 ಕ್ವಶನ್ಸ್ನ ನಾವು ಕರೆಕ್ಟ್ ಮಾಡೋ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡ್ಕೊಳ್ಬೇಕು. ಆ ತರ ಒಂದು ಸ್ಟ್ರಾಟಜಿ ಇಟ್ಕೊಂಡು ನಾವು ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ದೇರ್ ಈಸ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಅ ಪರೇಟೋ ಆಪ್ಟಿಮ್ಯಾಲಿಟಿ. ಸೊ ಯಾರೆಲ್ಲ ಎಕನಾಮಿಕ್ಸ್ MSc ಅಲ್ಲಿ ಮಾಡಿರ್ತಾರಲ್ಲ, ಸೊ ಅವ್ರು ಕೇಳಿರ್ತಾರೆ. ಸೊ ವಾಟ್ ಈಸ್ ದಟ್? 30:70. ಸೊ ಏನಾಗುತ್ತೆ ಅಂದ್ರೆ, ಈಗ ನಾವು 30% ಅಷ್ಟು ಎಫರ್ಟ್ ಹಾಕೋದು ನಮಗೆ ರಿಸಲ್ಟ್ ಏನ್ ಕೊಡುತ್ತೆ, 70% ಅಷ್ಟು ರಿಸಲ್ಟ್ ಕೊಡಬೇಕು. ಸೊ ದಟ್ ಈಸ್ ದಿ ಯುನೋ ಯುವರ್ ಸ್ಟ್ರಾಟಜಿ. ಸೊ ಇಲ್ಲ, ನಾನು 70% ಓದ್ಕೊಂಡು 30% ರಿಸಲ್ಟ್ ತೆಗಿತೀನಿ ಅಂದ್ರೆ, ಸೊ ದಟ್ ಶುಡ್ ನಾಟ್ ಬಿ ಯುವರ್ ಸ್ಟ್ರಾಟಜಿ. ಹಾಗಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ನ ತೆಗೆದು ಪ್ರಾಕ್ಟೀಸ್ ಮಾಡಿ. ಆ ಕೋರ್ ಏರಿಯಾಸ್ ಏನೇನೆಲ್ಲ ಇದೆ ಕ್ವಶನ್ ಸಮೇತ ನಾವು ಮಾಡ್ತಾ ಸೊ ವಿ ವಿಲ್ ಟ್ರೈ ಟು ಮಾಸ್ಟರ್ ದ ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್, ಇನಿಷಿಯಲಿ ನಾವು ಪಾಲಿಟಿ ಮಾಡುವಾಗ ಬೇಸಿಕ್ ಏರಿಯಾಸ್ನ ಬೇಸಿಕ್ ಕವರ್ ಮಾಡ್ತಾ ಹೋಗ್ತಿರೋಣ. ಅಂಡ್ ಮೋರ್ ಓವರ್ ವಿಲ್ ಗಿವ್ ಅನ್ ಅಸೈನ್ಮೆಂಟ್. ಸೊ ಡೋಂಟ್ ಎಕ್ಸ್ಪೆಕ್ಟ್ ಅಸ್ ಟು ಟೀಚ್ ಎವ್ರಿಥಿಂಗ್. ಓಕೆ, ಸೊ ಯು ಶುಡ್ ಬಿ ಆಕ್ಟಿವ್ಲಿ ಇನ್ವಾಲ್ವ್. ಈಗ ಸಪೋಸ್ ಪ್ರಿಯಾಂಬಲ್, ಇವತ್ತು ಸಪೋಸ್ ಪ್ರಿಯಾಂಬಲ್ ಪಾಠ ಮಾಡ್ಬೇಕಂದ್ರೆ, ಸೊ ಎಂಟೈರ್ 1 hour ಪ್ರಿಯಾಂಬಲ್ ಮೇಲೆನೆ ಹೋಗ್ಬಿಡುತ್ತೆ. ಆ ತರ ಆಗ್ಬಾರ್ದು. ಸೊ ವಿ ವಿಲ್ ಗಿವ್ ನೆಕ್ಸ್ಟ್ ಕ್ಲಾಸ್ ಏನ್ ಮಾಡ್ತೀವಿ ಅನ್ನೋ ಒಂದು ಗೈಡ್ಲೈನ್ಸ್ ಕೊಟ್ಟಿರ್ತೀವಿ. ಅದೇ ಪ್ರಕಾರ ನೀವು ಪ್ರಿಪೇರ್ ಆಗಿ. ಸೊ ಇಟ್ ಶುಡ್ ಬಿ ಅನ್ ಇಂಟರಾಕ್ಟಿವ್ ಕ್ಲಾಸ್ ರಾದರ್ ದನ್ ಒನ್ ವೇ. ಇಟ್ ಶುಡ್ ಬಿ ಬೋತ್ ದ ವೇ. ಓಕೆ, ಸೊ ಆ ತರ ಒಂದು ಪ್ರೋಸೆಸ್ ಮೇಲೆ ನಾವು ಇನ್ ಮುಂದೆ ಹೋಗ್ತಾ ಇರೋಣ. So basically, actually, I know very well. So I also have experience
ಈಗ ಪಾಲಿಟಿ ಯಾರು ಅಷ್ಟೇ ಲಕ್ಷ್ಮೀಕಾಂತ್ ಕೂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಔಟ್ ಆಫ್ ದ ರೇಸ್. ಓಕೆ, ಯಾಕಂದ್ರೆ ಇಡೀ ಒಂದು ತಿಂಗಳಲ್ಲಿ 1 ಮಂತ್ ಬೇಕು ನಿಮ್ಗೆ. ಸೊ ಯು ನೀಡ್ ಟು ಕಂಪ್ಲೀಟ್ ದಟ್. ಮತ್ತೆ ಇದು ತುಂಬಾ ಡ್ರೈ ಸಬ್ಜೆಕ್ಟ್, ತುಂಬಾ ವಾಲಟೈಲ್ ಸಬ್ಜೆಕ್ಟ್ ಕೂಡ. ಸೊ ಇಟ್ ಮೀನ್ಸ್ ಲೈಕ್ ನೀವು ಓದ್ತಾ ಇದ್ದಂಗೆ ಇದು ಮರ್ತೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇದನ್ನ ಓದೋ ಒಂದು ವಿಧಾನ ಇರುತ್ತಲ್ಲ, ಸೊ ಮೇ ಬಿ ಕೆಲವೊಬ್ರು ಗೊತ್ತಿದ್ರೆ ಇಟ್ಸ್ ಫೈನ್. ಅದರ್ವೈಸ್ ಹೌ ವಿ ಹ್ಯಾವ್ ಟು ಸ್ಟಾರ್ಟ್ ದಿ ಪಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಫ್ ಯು ಆರ್ ಪ್ರಿಪೇರಿಂಗ್ ಪಾಲಿಟಿ ಯು ಶುಡ್ ಲಿಂಕ್ ವಿತ್ ದಿ ಹಿಸ್ಟ್ರಿ. ಓಕೆ, ಸೊ ಹಾಗಾಗಿ ನೀವು ಪಾಲಿಟಿ ಓದ್ತಿದ್ರೆ ಹಿಸ್ಟ್ರಿ ಪ್ಯಾರಲಲಿ ಓದ್ತೀರಿ. ಓಕೆ, ಸೊ ಪ್ಯಾರಲಲಿ ಯು ಪ್ರಿಪೇರ್ ಹಿಸ್ಟ್ರಿ ಬಿಕಾಸ್ historical events has led to the making of the constitution. Okay, so see, we should be feel very proud because of constitution. The country is in the safer hands. Okay, so otherwise you are saying how the condition of the neighboring state, so be it Pakistan, be it even Bangladesh, be it Sri Lanka. So constitution is very much important. So what is the most important beginning in the constitution is it's how it has been constructed. Okay, so it is not it is not like written in 2 year or written in 3 years or something like that. It has been evolved since the Britishers came. Okay, so when regulating act, which was the first act brought by the British, so 1773 ಇಂದನು ಸೊ ಏನು ನಮಗೆ ಒಂದು ಆಕ್ಟ್ ಮುಖಾಂತರ ತಂದು ಜನರನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ. ಸೊ ಅಲ್ಲಿಂದನೂ ನಾವು ವಿ ಕ್ಯಾನ್ ಸೇ ದೇರ್ ಇಸ್ ಸಮ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಫೌಂಡೇಶನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಇಲ್ಲಿ ನಾವು ಏನು ಓದ್ತೀವಿ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಫೋಕಸ್ ಆನ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಓಕೆ, ಸೊ ಸಿನ್ಸ್ ಫ್ರಮ್ 1717 ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಟಿಲ್ 1947 ಆಕ್ಟ್ ಆಫ್ ಇಂಡಿಪೆಂಡೆನ್ಸ್. ಸೊ ಇದರಲ್ಲಿ ಬೇರೆ 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 ಆಕ್ಟ್ ಅಲ್ಲೂ ನಾವು ಇಂಪಾರ್ಟೆಂಟ್ ಫೀಚರ್ಸ್ ಆಗಿರುತ್ತಲ್ಲ ಅದನ್ನೆಲ್ಲ ಕಂಪ್ನಿ ರೂಲ್ಸ್ ಆಗಿರ್ಬೋದು, ಸೊ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ವಿ ನೀಡ್ ಟು ಫೋಕಸ್. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ 1947 ಆದ್ಮೇಲೆ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದ ಮೇಲೆ ನಾವು ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಇಲ್ಲಿ ನೀವು ನೋಡ್ತಿದ್ದೀರಾ, ಇದನ್ನ ಒಂದು ಫಾರ್ಮ್ ಮಾಡಿರ್ತೀವಿ. ಅದರಲ್ಲಿ ಒಂದು ಕಮಿಟಿ ಕೂಡ ಇರುತ್ತೆ, ಡ್ರಾಫ್ಟಿಂಗ್ ಕಮಿಟಿ ಫಾರ್ ದಿ ಕಾನ್ಸ್ಟಿಟ್ಯೂಷನ್, ವಿಚ್ ವಾಸ್ ಹೆಡೆಡ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಹೌ that constitution was refined and made into one of the world's largest constitution ಅನ್ನೋದು ನಮಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಿಂದ ಗೊತ್ತಾಗುತ್ತೆ. ಸೊ ಆಲ್ ದ ಫ್ಯಾಕ್ಟ್ಸ್ ಲೈಕ್ ವೆನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್, ಸೊ ವೆನ್ ಇಟ್ ವಾಸ್ ಕೇಮ್ ಇನ್ ಟು ಎಫೆಕ್ಟ್, ಸೊ ವೈ ವಿ ಸೆಲೆಬ್ರೇಟ್ ದಿ ರಿಪಬ್ಲಿಕ್ ಡೇ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಶುಡ್ ಕಮ್ ಟು ಇನ್ ಅವರ್ ಮೈಂಡ್. ಸೊ ಈ ತರ ನಾವು ನೋಡ್ತಾ ಹೋಗ್ತಿರೋಣ. ಅಂಡ್ ಥರ್ಡ್ ಈಸ್ ದ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಏನೇನ್ ಫೀಚರ್ಸ್ ಇದೆ, ಲೈಕ್ ವೆದರ್ ಇಟ್ ಈಸ್ ರಿಜಿಡ್ ಕಾನ್ಸ್ಟಿಟ್ಯೂಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಜಿಡ್, ಇಷ್ಟೆಲ್ಲ ಬೇಸಿಕ್ಸ್ ಕವರ್ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಹ್ಯಾವ್ ಲೈಕ್ cover the basic things, like whether it is a flexible constitution. So all these feature, why it is called as lengthiest constitution. So then comes the preamble. ಸೊ ಪ್ರಿಯಾಂಬಲ್ ಅಂದ್ರೆ ಏನು, ಅದ್ರಲ್ಲಿ ಏನೇನ್ ಫೀಚರ್ಸ್ ಇದೆ, ಯಾವಾಗ ಫಸ್ಟ್ ಅಮೆಂಡ್ ಆಯ್ತು, ಏನೇನ್ ವರ್ಡ್ಸ್ ಅಮೆಂಡ್ ಹಾಕಿದ್ರು, ಎಲ್ಲ ಫ್ಯಾಕ್ಟ್ ರಿಲೇಟೆಡ್ ಎಲ್ಲೆಲ್ಲಿ ಬೇಕು ಫ್ಯಾಕ್ಟ್ಸ್ ನ ಹೇಳ್ಕೊಂತ ಹೋಗ್ತಿರೋದು. ಅಟ್ ದ ಸೇಮ್ ಟೈಮ್ ಸೊ ವಿ ಶುಡ್ ಫೋಕಸ್ ಆನ್ ದ ಬಿಲ್ಡಿಂಗ್ ದ ಕಾನ್ಸೆಪ್ಟ್. ಸೊ ದಿಸ್ ಇಸ್ ಹೌ ದಿ ಪ್ಲಾನ್ ಆಫ್ ಆಕ್ಷನ್ ಫಾರ್ ದಿ ಪಾಲಿಟಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಯಾವುದು ಮಿಸ್ ಮಾಡಬೇಡಿ. ಸೊ ದಿಸ್ ಇಸ್ ಫಸ್ಟ್ ಚಾಪ್ಟರ್. ದಿಸ್ ಟುಡೇ ವಿ ಕವರ್ ದ ಓವರ್ ವ್ಯೂ ಆಫ್ ದ ಪೊಲಿಟಿ. ಸೊ ಹಾರ್ಡ್ಲಿ 3-4 ಕ್ಲಾಸಸ್ ಅಲ್ಲಿ ಎಲ್ಲ ಮುಗಿಸ್ಬಿಡ್ಬೋದು. ಸೊ ವಿತ್ ಅ ವೆರಿ ರಿಕ್ವೈರ್ಡ್ ಫ್ಯಾಕ್ಟ್ಸ್ ಅಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ಅಪಾರ್ಟ್ ಫ್ರಮ್ ದ ಕ್ವಶನ್ಸ್ ವಿ ವಿಲ್ ಬಿ ಟೇಕಿಂಗ್. ರೀಸೆಂಟ್ಲಿ ಮಾರ್ಕೆಟಿಂಗ್ ಸೂಪರ್ವೈಸರ್ ಅಲ್ಲಿ ಕ್ವಶನ್ಸ್ ಆಗಿರ್ಬೋದು. ಸೊ ನಿಮಗೆ ಗೊತ್ತಿರುವಂತ ಪಾಲಿಟಿ ಕ್ವಶನ್ಸ್ ಕೊಟ್ಟು ವಿ ವಿಲ್ ಡಿಸೆಕ್ಟ್ ದ ಏರಿಯಾಸ್ ಅಂಡ್ ವಿ ವಿಲ್ ಕವರ್. ಸೊ ಅವರ್ ಇಂಟೆನ್ಷನ್ ಈಸ್ ಎಷ್ಟು ನಾವು ಇನ್ಪುಟ್ ಕೊಡ್ತಿದೀವ ಅದರ ಒಂದು ಡಬಲ್ ಅಷ್ಟು ನಮಗೆ ಔಟ್ಪುಟ್ ಕೊಡಬೇಕಾಗುತ್ತೆ. And lastly, I will tell the simple strategy where marketing supervisor allo aste. So I was very consistent with the student because ನನಗೆ ಗೊತ್ತಿತ್ತು KE ಬಹಳ ಬೇಗ 3-4 ಮಂತ್ಸ್ ಅಲ್ಲಿ ರಿಸಲ್ಟ್ ಕೂಡ ಬಿಡ್ತು. ಸೊ
ಸೊ ದಟ್ಸ್ ಅ ವೆರಿ ಸ್ಪೀಡಿ ಪ್ರೋಸೆಸ್ ಮಾಡಿಬಿಡ್ತದೆ. ಸೊ ದಟ್ ಈಸ್ ಹೌ ವಿ ವಿಲ್ ಕವರ್ ಥಿಂಗ್ಸ್. And the second is the rights and duties, okay, with respect to citizens and the government. So rights bandaga, so you have to think about the government. What are the rights government has? Okay, government should provide. There should be freedom for the people. Okay, you see countries like Korea. Okay, countries like North Korea, you don't have a freedom at all. You cannot speak anything. You cannot speak like that. Okay, we have a right to freedom for education. ಸೊ ವಿ ಹ್ಯಾವ್ ರಿಲಿಜಿಯಸ್ ಫ್ರೀಡಮ್. ಸೊ ಬೇರೆ ಬೇರೆ ಧರ್ಮಗಳು ಅವ್ರದ್ದೇ ಆದಂತ ಒಂದು ರಿಲಿಜನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ಎನ್ಶೋರ್ಡ್ ಬೈ ದ ಗೌರ್ಮೆಂಟ್. ಓಕೆ, ಇದನ್ನ ಏನಾದ್ರೂ ಗೌರ್ಮೆಂಟ್ ಬ್ರೀಚ್ ಮಾಡಿದ್ರೆ ವಿ ವಿಲ್ ರೀಚ್ ಟು ದಿ ಸುಪ್ರೀಂ ಕೋರ್ಟ್. ಓಕೆ, ಸುಪ್ರೀಂ ಕೋರ್ಟ್ ಇನ್ ಅಂಡರ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ನಾವು ಅಂದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಫೈಟ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಪೀಪಲ್ ಕ್ಯಾನ್ ಡೈರೆಕ್ಟ್ಲಿ fight with the government. So this is actually a beautiful thing which is given in the constitution. So surrounded that, from which constitution we have borrowed, and borrowing powers of fundamental rights agirbodu. So how they are affected when national emergencies, idin surrounded ella ನಾವು classes ಅಲ್ಲಿ ನೋಡ್ತಾ ಹೋಗ್ತಿರೋಣ. See, when government has given all the duties, rights, so it is the citizen who need to fulfill their duties. ಆಯ್ತಪ್ಪ, ನನಗೆ ಏನು ನನಗೆ ಮಾತಾಡೋ ಒಂದು ಅಧಿಕಾರ ಕೊಟ್ಟಿದೆ ಸರ್ಕಾರ, ನನಗೆ ವೋಟ್ ಹಾಕೋ ಒಂದು ಅಧಿಕಾರ ಕೊಟ್ಟಿದೆ, ನನಗೆ ಎಜುಕೇಶನಲ್ ನನ್ನ ರಿಲಿಜಿಯಸ್ ಫ್ರೀಡಮ್ ಕೊಟ್ಟಿದೆ. ಇಷ್ಟೆಲ್ಲ ಕೊಟ್ಮೇಲೆ ಸೊ ದೇರ್ ಶುಡ್ ಬಿ excuse me, there should be equal, the responsibility from the citizen. Okay, it should be like two way. If the government is protecting your rights, you should also protect the government. Okay, ಸೊ ಡ್ಯೂಟೀಸ್ ಬಂದಾಗ ನಾವು ಕಾನ್ಸ್ಟಿಟ್ಯೂಷನ್ ರೆಸ್ಪೆಕ್ಟ್ ಮಾಡೋದಾಗ್ಲಿ, ಸೊ ವಿ ಶುಡ್ ಅಪ್ಹೋಲ್ಡ್ ಯುನಿಟಿ ಅಂಡ್ ಇಂಟಿಗ್ರಿಟಿ, ಆಲ್ ದೋಸ್ ಥಿಂಗ್ಸ್. ಸೊ ವಿತ್ ಆರ್ಟಿಕಲ್ಸ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಬೋತ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ವೆರಿ ಇಂಪಾರ್ಟೆಂಟ್. And coming to the other aspects called as DPSPs. Okay, so DPSPs are also, was entrusted to the government. So okay, this is also protected by the government. So government should ensure there should be equality. There should be, all decentralized form of things, and there should be educational provision. So they have divided into, this is not given in the constitution as a division, but for the convenience to remember this, socialist principle exam allu keltare, directive principles as per the constitution has divided into 3 parts anta keltare. No, it is not divided. So it is for the convenience. We have a socialistic, Gandhian principle and liberal principle. Idralli totally you have to remember the important constitutional articles. ಆಯ್ತಾ? ಸೊ ಇದ್ರಲ್ಲಿ ಇಷ್ಟು ನಾವು ಕವರ್ ಮಾಡ್ತಾ ಹೋಗ್ತಿರೋಣ. And coming to see, this is, please pay attention. So this is very very important. ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಎಲ್ಲ ಕ್ವಶನ್ಸ್ ಅಲ್ಲಿ ನಿಮ್ಗೆ ಮೇಜರ್ ಪಾರ್ಟ್ ಆಗಿ ಈ ಒಂದು ಚಾಪ್ಟರ್ ಇಂದ ಕವರ್ ಆಗುತ್ತೆ. ಯೂನಿಯನ್ ಮೀನ್ಸ್ ಸೆಂಟರ್ ಅಂಡ್ ದ ಸ್ಟೇಟ್. ಓಕೆ, ಸೊ how you have to study this is a major, almost 50% of the syllabus irutte. So when you are studying the parliament, okay, when you are studying the parliament, you have to study up parallelly ನೀವು ಓದ್ತಿರ್ಬೇಕು. ಸೊ ಓಕೆ, you divide like this. So when you are studying about parliament, you read how the parliament, we have what is called as the upper house, Rajya Sabha, and lower house, Lok Sabha, and it is headed by president. Okay, Rajya Sabha will have a vice chairman, and the Lok Sabha will have a speaker. Sorry, this is chairman, so who is nothing but vice president, and then deputy chairman, then speaker, deputy speaker, like this. The same, this is called as bicameral legislature. So we have 2 houses. The same thing, Karnataka is also having 2 legislative bodies. One is the with Lok Sabha, sorry, one is state legislature and other is state legislative council. Okay, so 2 houses are there, but it is this type of bicameralism is not having in all the states. It has around 6 to 7 states that we need to remember which of the states is having the bicameral legislature. Okay, so the same thing, this is also follows the governor, whether he is the
executive authority, whether he has a real power or not. So same thing, how president, we need to compare with the governor, how his appointment, how governor is appointed, how he is removed, and then how he is elected, whether he is elected or appointed. So what is the article which deals with the president, what is the article which deals with the governor. So all these things we need to compare. Then when you are reading with the Rajya Sabha, you have to read with the Legislative Council, how many nominated members, how many elected members, like what is the procedure of appointment, what is the quota, all these things. Okay. These things. Then coming to state legislature, the same thing, how this we call it as MLAs, we call it as MPs. So how their election, what is the what is the context currently, like delimitation is happening. Okay. So in delimitation andre ಏನು, so how the constituencies the formed on what basis, ಇವೆಲ್ಲ ನಾವು ಕರೆಂಟ್ ರಿಲೇಟೆಡ್ ಅಲ್ಲಿ ಸ್ಟಡಿ ಮಾಡಬೇಕು, ಕಂಪೇರ್ ಮಾಡ್ತಿರ್ಬೇಕು. ಸಪೋಸ್ ಇಫ್ ಎಂ ಪಿ ಡೈ ಆರ್ ಎಮ್ ಎಲ್ ಎ ರೀಸೆಂಟ್ಲಿ, two MLAs have died. So one is from the Davangere constituency and other is Bagalkot constituency. So ಈಗ atra, if a person who is a present MLA or MP who died, then the seats will become vacant. Then the election commission has to announce for the by election. So how by election is different from regular elections. So what is model code of conduct, all these surrounded topics we need to cover rapidly. Okay. So then coming to the, as we have discussed, right, president and vice president and governor, there is no ex governor here, there is no vice governor here. And the prime minister, who will be having the real executive authority. So and council of minister andre ಏನು, and chief minister and state cabinet. So state legislature, as I was telling, then parliament, supreme court and high court. So these are ಈ ತರ ಒಂದು ಪ್ಯಾರಲಲ್ ನಾವು ಓದ್ತಾ ಇದ್ರೆ, so major 50% of the syllabus will be covered. So this is a major part of the constitution ಅಂತಾನೆ ಹೇಳ್ಬೋದು. So moving further, so center and state relationship. So this is also very important aspect, how state and center is related. So there is called as division of power, the distribution of power. Okay. Distribution of power. So one is we call it as even a distribution of power in terms of union list, state list and concurrent list. So example ಏನ್ ಕೇಳ್ತಾನಂದ್ರೆ, ಯೂನಿಯನ್ ಲಿಸ್ಟ್ ಅಲ್ಲಿ ಯಾವ್ದು ಬರುತ್ತೆ, when there is national and strategic important and which has a more of national interest, such aspects will be under union list. So don't remember this, you remember the state list. Kindly please mute. So then the concurrent list. So these things you need to remember this. Okay. There are some amendments, important amendments, where some state list was added to union list, or some concurrent list, or some union list was added to concurrent list. Concurrent list means both the government, both the central, state and central government can make rules. Okay. So please please mute yourself. Okay. Yeah. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಆಗಲಿ, ಲೆಜಿಸ್ಲೇಟಿವ್ ರಿಲೇಷನ್ಸ್ ಆಗಲಿ, and administrative relations in the sense we have all India services. Okay. And important like how another power called as delegative legislation. So UPSC ಅಲ್ಲಿ ಕೇಳಿದ್ದಾರೆ ಇದು. So these things, how state center will delegate the authority to the state to make rules or its own laws. So that will come under administrative relation. And financial relationship, how distribution of taxes, which we call majorly GST. Okay. So this all will be covered in the financial relationship. Then moving further, the emergency provisions. So very important chapter. We have got as 3 emergencies: national emergency, state emergency, the financial emergency.
Okay, except financial emergency, these two have applied many a times. So these things we need to see how it surrounded this, how they are how they affect the center state relationship. All these aspects will be covered. Okay, so this is another important. Then another important aspect is constitutional and non-constitutional bodies. So this is also very important aspects. So they may ask who appoints their appointment ಆಗಿರ್ಬೋದು, ಟೆನ್ಯೂರ್ ಆಗಿರ್ಬೋದು. ಸೊ ಆಲ್ ಲೈಕ್ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಈಗ ನ್ಯೂಸ್ ಅಲ್ಲಿ ಇರೋದ್ರಿಂದ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಟೆನ್ಯೂರ್ ಎಷ್ಟಾಗಿರುತ್ತೆ, ಸೊ ಮೆಂಬರ್ಸ್ ಎಷ್ಟಿರ್ತಾರೆ, ಕಮಿಷನ್ ಕಾಂಪೋಸಿಷನ್ ಏನಿರುತ್ತೆ. ಸೊ ಈ ತರ ಒಂದು ಕ್ವಶನ್ಸ್ ಬರೋ ಒಂದು ಚಾನ್ಸಸ್ ಇರುತ್ತೆ ಎಕ್ಸಾಮ್ ಅಲ್ಲಿ. ದೆನ್ UPSC, then of course it's a recruitment agency. And finance commission, so different finance commission has been formed, the very important chapter. So till now the various finance commissions ಕೂಡ ನಾವು ನೋಡ್ಬೇಕಾಗುತ್ತೆ, and how the finance commission is involved in the distribution of resources, especially between center and state. So ಇದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಏನಿದೆ ಇವೆಲ್ಲ. and again Niti Aayog has to be covered, because of late questions has been asking some reports ಆಗಿರ್ಬೋದು, their composition and all those things should be covered. Then very importantly local government. So local government ಈಗ ನಿಮಗೆ ಸದ್ಯದಲ್ಲೇ ಎಲೆಕ್ಷನ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಸೊ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಎಲೆಕ್ಷನ್, ಇದು ಲೋಕಲ್ ಬಾಡಿ ಎಲೆಕ್ಷನ್ ನ ಕಂಡಕ್ಟ್ ಮಾಡಿ ಅಂತ. ಸೊ ಹಾಗಾಗಿ ದಿಸ್ ಟಾಪಿಕ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಲೋಕಲ್ ಬಾಡೀಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ಪಂಚಾಯತ್ ರಾಜ್ ಅಮೆಂಡ್ಮೆಂಟ್ ಆಕ್ಟ್ 73rd ಆಗಿರ್ಬೋದು, ದೆನ್ ಮುನ್ಸಿಪಾಲಿಟೀಸ್, ಸೊ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. Then and before forming this panchayat, there are many committees. Okay, so committees like Balwant Ram Mehta committee ಆಗಿರ್ಬೋದು, GVK Rao, Ashok Mehta committee ಆಗಿರ್ಬೋದು. There are so many committees that year also very important for the exam. ಸೊ ಅದನ್ನ ಏನೇನ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನ ನಾವು ಫೋಕಸ್ ಮಾಡ್ತಾ ಹೋಗ್ತಿರೋಣ. ಅಂಡ್ ದ ಲಾಸ್ಟ್ ಪಾರ್ಟ್ ಇಸ್ ಲೈಕ್ ಈಗ ಸದ್ಯದಲ್ಲಿ ಮೊನ್ನೆ ಏನು ನಾರಿ ಶಕ್ತಿ ಬಿಲ್ 33% ರಿಸರ್ವೇಶನ್ ಕೊಡ್ಬೇಕಾಯ್ತು, ದಟ್ ಬಿಲ್ ಗಾಟ್ ಡಿಫೀಟೆಡ್ ಅಲ್ವಾ. ಸೊ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಏನೇನ್ ಬರುತ್ತೆ, ಇದು ಮಿಸ್ಲೇನಿಯನ್ ಟಾಪಿಕ್ ಅಲ್ಲಿ ಬರುತ್ತೆ. ಇಲ್ಲೂ ಒಂದೆರಡು ಕ್ವಶನ್ಸ್ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ದೆನ್ ಕೆಲವೊಂದಷ್ಟು ಲೈಕ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಆಗಿರ್ಬೋದು, ಲೈಕ್ ವಿತ್ ರೆಸ್ಪೆಕ್ಟ್ ಟು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್, ವಿತ್ ರೆಸ್ಪೆಕ್ಟ್ ಟು ಕೇಶವಾನಂದ್ ಭಾರತಿ ಕೇಸ್ ಆಗಿರ್ಬೋದು, ಮಿನರ್ವಾ ಮಿಲ್ ಕೇಸ್, ಅಂಡ್ ದೇರ್ ಆರ್ ಸೋ ಮೆನಿ ಇಂಪಾರ್ಟೆಂಟ್ Supreme Court landmark judgments. Even today they are very important with respect to reservation ಆಗಿರ್ಬೋದು. Okay, Indira Sahni judgment which talk about 50% cap for the reservation, and there are so many important judgments. ಅದು ಒಂದು ಲೈನ್ ಅಲ್ಲಿ ನಮಗೆ ನೆನ್ಪಿಟ್ಕೊಂಡ್ರೆ that is very important. So yeah, then with respect to important judgment, I was telling, then citizenship. So all this will be covered in the miscellaneous. If anything is left, we can add it. So I think this is the major polity section where we need to focus. Okay, so apart from this, we should see a PYQ analysis, and especially from the past 2 to 3 years. And do not assume that those questions are directly going to come, but we need to segregate it, and we need to focus it. So do not come very passively. So you should actively participate. You should take some of the assignments. Say all the amendments, if I tell, it will be like it will consume a lot of time. Instead of that, we start, if you are serious, then we will try to give the assignments. Like recent agi 10 amendments ಬರ್ಕೊಂಡ್ ಬನ್ನಿ. So remember them, and just if I ask somebody randomly, you should be able to tell, okay, 10 amendments recent ಆಗಿರೋದನ್ನ ನೆನ್ಪಿಟ್ಕೊಳ್ಬೇಕು. ಸೊ ಈ ತರ ಏನ್ ಕೋರ್ ಏರಿಯಾಸ್ ಇರುತ್ತಲ್ಲ, ಸೊ we need to cover, otherwise we're going to lose marks there. Okay, so this is about polity overall. If you have any doubt, please feel free to ask, or you can just text me a message in the group.